ಅತಿ ಕಡಿಮೆ ಮೊತ್ತ IPLನಲ್ಲಿ ಮುಜುಗರದ ದಾಖಲೆ ಬರೆದ ಡೆಲ್ಲಿ ಕ್ಯಾಪಿಟಲ್ಸ್. ಕೇವಲ ಎರಡು ದಿನಗಳ ಹಿಂದೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಯಾವ ಮೈದಾನದಲ್ಲಿ ರನ್ಗಳ ಮಳೆ ಹರಿಸಿ IPL ಇತಿಹಾಸದಲ್ಲಿ ಅತ್ಯಧಿಕ ಮೊತ್ತ ಕಲೆ ಹಾಕಿದ್ದ ದಾಖಲೆ ಬರೆದಿತ್ತು, ಈಗ ಅದೇ ಮೈದಾನದಲ್ಲಿ ಅತ್ಯಂತ ಹೀನಾಯ ದಾಖಲೆಯೊಂದನ್ನು ಬರೆದಿದೆ. ಏಪ್ರಿಲ್ 25ರಂದು ಪಂಜಾಬ್ ಕಿಂಗ್ಸ್ ವಿರುದ್ಧ ನಡೆದಿದ್ದ ಪಂದ್ಯದಲ್ಲಿ ಇದೇ ಅರುಣ್ ಜೇಟ್ಲಿ ಮೈದಾನದಲ್ಲಿ ಬರೋಬ್ಬರಿ 264 ರನ್ ಡೆಲ್ಲಿ ಕ್ಯಾಪಿಟಲ್ಸ್ ಗಳಿಸಿತ್ತು. ಇದು IPL ಇತಿಹಾಸದಲ್ಲಿ ಡೆಲ್ಲಿ ತಂಡ ಕಲೆ ಹಾಕಿದ್ದ ಅತ್ಯಧಿಕ ಮೊತ್ತವಾಗಿತ್ತು. ಹೀಗಾಗಿ RCB ವಿರುದ್ಧದ ನಿನ್ನೆಯ ಪಂದ್ಯದಲ್ಲಿ ಅದೇ ಪ್ರದರ್ಶನವನ್ನು ನಿರೀಕ್ಷೆ ಮಾಡಲಾಗಿತ್ತು. ಆದರೆ RCB ವೇಗಿಗಳ ಸಾಂಘಿಕ ದಾಳಿಗೆ ಡೆಲ್ಲಿ ಬ್ಯಾಟ್ಸ್ಮನ್ಗಳ ಬಳಿ ಉತ್ತರವೇ ಇಲ್ಲದಂತಾಯಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮೊದಲ 3 ಓವರ್ಗಳಲ್ಲೇ ಪ್ರಮುಖ 5 ವಿಕೆಟ್ಗಳನ್ನು ಕಳೆದುಕೊಳ್ತು. ಆ ಸಮಯಕ್ಕೆ ತಂಡ ಕಲೆ ಹಾಕಿದ್ದು ಕೇವಲ 7 ರನ್. ಈ 7 ರನ್ಗಳಲ್ಲಿ ಸ್ಟಬ್ಸ್ ಬಾರಿಸಿದ ಬೌಂಡ್ರಿಯೂ ಸೇರಿತು. ಅಂದರೆ ಸ್ಟಬ್ಸ್ 5 ರನ್ ಕಲೆ ಹಾಕಿದ್ದನ್ನು ಬಿಟ್ಟರೆ ಉಳಿದ 4 ಬ್ಯಾಟ್ಸ್ಮನ್ಗಳು ಇಬ್ಬರಿಗೆ ಖಾತೆ ತೆರೆಯಲು ಸಾಧ್ಯವಾಗಲಿಲ್ಲ. ಇನ್ನು IPLನ ಚೊಚ್ಚಲ ಪಂದ್ಯವನ್ನಾಡಿದ ಸಾಹಿಲ್ ಪರಾಕ್ ಭುವಿ ಎಸೆತದಲ್ಲಿ ಖಾತೆ ತೆರೆಯದೆ ಕ್ಲೀನ್ ಬೋಲ್ಡ್ ಆದರು. ಅನುಭವಿ ಬ್ಯಾಟ್ಸ್ಮನ್ KL ರಾಹುಲ್ ಕೇವಲ 1 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಆ ಬಳಿಕ ಬಂದ ಸಮೀರ್ ರಿಜ್ವಿ ಕೂಡ ಖಾತೆ ತೆರೆಯದೆ ಔಟ್ ಆದರು. ಸ್ಟಬ್ಸ್ 5 ರನ್ ಬಾರಿಸಿ ಔಟ್ ಆದರೆ ನಿತೀಶ್ ರಾಣಾ ಅವರ ಇನ್ನಿಂಗ್ಸ್ ಕೂಡ 1 ರನ್ಗಳಿಗೆ ಅಂತ್ಯವಾಯಿತು. ನಾಯಕ ಅಕ್ಷರ್ ಪಟೇಲ್ಗೂ ಖಾತೆ ತೆರೆಯಲು ಸಾಧ್ಯವಾಗಲಿಲ್ಲ. ಅಂದರೆ 6 ಬ್ಯಾಟ್ಸ್ಮನ್ಗಳಲ್ಲಿ 3ರಿಗೆ ಖಾತೆ ತೆರೆಯಲು ಸಾಧ್ಯವಾಗಲಿಲ್ಲ. ಇದರ ಪರಿಣಾಮವಾಗಿ ಡೆಲ್ಲಿ ಪವರ್ ಪ್ಲೇನಲ್ಲಿ ಕೇವಲ 13 ರನ್ ಬಾರಿಸಿ 6 ವಿಕೆಟ್ ಕಳೆದುಕೊಳ್ತು. ಈ ಮೂಲಕ IPLನ ಇತಿಹಾಸದಲ್ಲೇ ಅತ್ಯಂತ ನಾಚಿಕೆಗೇಡಿನ ದಾಖಲೆಯನ್ನು ಬರೆದಿದೆ. ವಾಸ್ತವವಾಗಿ ಪವರ್ ಪ್ಲೇನಲ್ಲಿ ಅತ್ಯಂತ ಕಡಿಮೆ ಸ್ಕೋರ್ ದಾಖಲಿಸಿದ ತಂಡ ಎನ್ನುವಂಥ ಬೇಡದ ದಾಖಲೆ ಡೆಲ್ಲಿ ಪಾಲಾಗಿದೆ. ಪವರ್ ಪ್ಲೇನಲ್ಲಿ ಕೇವಲ 13 ರನ್ ಗಳಿಸಿದ ಡೆಲ್ಲಿ 6 ವಿಕೆಟ್ಗಳನ್ನು ಕಳೆದುಕೊಂಡಿತು. ತಂಡವೊಂದು ಇಷ್ಟು ಕಡಿಮೆ ರನ್ ಗಳಿಸಿ ಪವರ್ ಪ್ಲೇನಲ್ಲಿ 5 ವಿಕೆಟ್ಗಳಿಗಿಂತ ಹೆಚ್ಚು ವಿಕೆಟ್ ಕಳೆದುಕೊಂಡಿರುವುದು ಇದೇ ಮೊದಲು. ಇದಕ್ಕೂ ಮೊದಲು ಕೊಚ್ಚಿ ಟಸ್ಕರ್ಸ್ ತಂಡ 2011ರ IPLನಲ್ಲಿ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ 29 ರನ್ಗಳಿಗೆ 6 ವಿಕೆಟ್ ಕಳೆದುಕೊಂಡಿದ್ದು ಇದುವರೆಗಿನ ದಾಖಲೆಯಾಗಿತ್ತು. ಆ ದಾಖಲೆಯನ್ನು ಡೆಲ್ಲಿ ಕ್ಯಾಪಿಟಲ್ಸ್ ನಿನ್ನೆ ಮುರಿದಿದೆ.